ಸಮಾನ ನಾಗರಿಕ ಸಂಹಿತೆ, ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಭಾರತದಲ್ಲಿ ಬಹುಚರ್ಚಿತ ವಿಷಯ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಅದರ ಬಗ್ಗೆ ಮಾತಾಡ್ತಿದ್ದಾರೆ. 2024ರ ಲೋಕಸಭಾ ಚುನಾವಣೆಗೆ 11 ತಿಂಗಳ ಬಾಕಿ ಇರುವಾಗ ಪ್ರಧಾನಿ ನರೇಂದ್ರ ಮೋದಿ ಒಂದು ದೇಶ ಒಂದೇ ಕಾನೂನಿನ ಬಗ್ಗೆ ಮಾತಾಡ್ತಾರೆ. ಎರಡ್ 2024ರ ಚುನಾವಣೆಗೆ ಇದು ಬಿಜೆಪಿ ಅಸ್ತ್ರನ. ಇಷ್ಟೊಂದು ವಿರೋಧ ಯಾಕೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ ನಂತರ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಒಂದು ಸಭೆ ಮಾಡಿ ಇದನ್ನ ಖಂಡಿಸುವ ತೀರ್ಮಾನಕ್ಕೆ ಬಂದಿದೆ. ಸಿಎಎ ಎನ್ಆರ್ಸಿ ವಿರುದ್ಧ ಒಂದು ಆಂದೋಲನ ಹುಟ್ಟಿಕೊಂಡಂತೆ ಏಕರೂಪ ನಾಗರಿಕ ಸಂಹಿತೆಯ ವಿರುದ್ಧವೂ ಆಂದೋಲನ ಹುಟ್ಟಬಹುದು. ಮುಸ್ಲಿಂ ಸಮುದಾಯದ ಪ್ರಬಲ ವಿರೋಧ ಇದೆ ಅಂತ ಹೇಳಲಾಗ್ತಾ ಇದೆ. ಕಾನೂನು ಆಯೋಗದ ತಜ್ಞರು ಜನಾಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ. ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದನ್ನ ವಿರೋಧಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. परिवार के एक सदस्य के लिए एक कानून हो, परिवार के दूसरे सदस्य के लिए दूसरा कानून हो, तो क्या वो घर चल पाएगा? क्या कभी भी चल पाएगा? क्या फिर ऐसी दोहरी व्यवस्था से देश कैसे चल पाएगा? हमें याद रखना है कि भारत के संविधान में भी नागरिकों के समान अधिकार की बात कही गई है और सुप्रीम कोर्ट ने बार बार कहा है. सुप्रीम कोर्ट डंडा मारती है, कह रही है कॉमन सिविल कोड लाओ. अगर 3 तलाक इस्लाम का जरूरी अंग है तो पाकिस्तान में क्यों नहीं होता भाई? अगर 3 तलाक इस्लाम का जरूरी अंग है तो कतर, जॉर्डन, सीरिया, बांग्लादेश, ये तो सारे मुस्लिम बस्ती वाले देश हैं, वहां पर उनको बंद क्यों कर दिया? ये वोट बैंक भूखे लोग मुस्लिम बेटियों के साथ बहुत बड़ा अन्याय कर रहे हैं. इजिप्ट में आज से 80-90 साल पहले 3 तलाक की प्रथा को समाप्त कर दिया. अगर तुष्टीकरण का ये रास्ता ये देश के लिए महाविनाशक होता है, ये देश के विकास को रोक देता है, देश में तबाही लाता है. ये तुष्टीकरण की राजनीति ने उनको बर्बाद करके छोड़ा. ये वोट बैंक की राजनीति करने वालों ने हमारे जो पसमंदा मुसलमान भाई बहन हैं उनका तो जीना भी मुश्किल करके रखा हुआ है. वो तो तबाह हो गए, उनको कोई फायदा नहीं मिला है. जो पसमंदा मुसलमान है उन्हें आज भी बराबरी का हक नहीं मिलता, उन्हें नीचा और अछूत समझा जाता है. मुसलमान करते हैं. अगर ये मुसलमानों के सही मायने में हितैषी होते तो अधिकांश परिवार मेरे मुस्लिम भाई बहन
शिक्षा में पीछे न रहते, रोजगार में पीछे न रहते, मुसीबत की जिंदगी जीने के लिए मजबूत नहीं रहते। ಯೂನಿಫಾರಂ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ, ಅದಕ್ಕೆ ಸರಿಯಾದ ಕಾಲ ಈಗ ಬಂದಿದೆಯಾ? ಭಾರತಕ್ಕೆ ಒಂದೇ ಕಾನೂನಿನ ಅವಶ್ಯಕತೆ ಇದೆಯಾ? ಈ ವಿಷಯದಲ್ಲಿ ಒಂದು ಜನಾಭಿಪ್ರಾಯ ರೂಪಿತ ಆಗಬಹುದು. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಕಾಂಗ್ರೆಸ್ನಿಂದ ನಟರಾಜ್ ಗೌಡರು ಇದ್ದಾರೆ, ವಿನಯ್ ಬಿದಿರೆ ಬಿಜೆಪಿಯಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಕ್ರಮ್ ಫಡ್ಕೆ ಇದ್ದಾರೆ, ವಕೀಲರು ನಮ್ಮ ಜೊತೆಗೆ. ಅಬ್ದುಲ್ ರಜಾಕ್ ಖಾನ್ ಇದ್ದಾರೆ, ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೆಯ ಪ್ರತಿಕ್ರಿಯೆಯನ್ನು ವಿಕ್ರಮ್ ಫಡ್ಕೆ ಒಂದು ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದು ಎಲಿಮೆಂಟ್ರಿ ಇಂಟ್ರಡಕ್ಷನ್ ರೀತಿಯಲ್ಲಿ ಕೊಡಬಹುದು ಅನ್ನೋದಾದರೆ ಬ್ರೀಫಾಗಿ ವಾಟ್ ಇಟ್ ಈಸ್, ಈಗೇನು ಪದ್ಧತಿ ಇದೆ, ಏನು ಬದಲಿಸಬೇಕು ಅಂತ ಮೋದಿ ಮಾತಾಡ್ತಿದ್ದಾರೆ. ನೋಡಿ, ಆಕ್ಚುಯಲ್ ಏನು ಬದಲಾವಣೆ ಆಗುತ್ತೆ ಅನ್ನೋದು ಒಂದು ಅದರದ್ದು ಕರಡು ನೋಡಿದಾಗ ಗೊತ್ತಾಗುತ್ತೆ. ಆದರೆ ದಿ ಇಂಟೆನ್ಷನ್, ಆರ್ಟಿಕಲ್ 44 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಕಾನೂನು ಸಂವಿಧಾನದಲ್ಲಿ ದ ಸ್ಟೇಟ್ ಶಾಲ್ ಸೆಕ್ಯೂರ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಫಾರ್ ಇಟ್ಸ್ ಸಿಟಿಸನ್ಸ್ ಥ್ರೂ ಔಟ್ ದಿ ಟೆರಿಟರಿ ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ. ಅಂದರೆ ಈಗ ಪರ್ಸ್ನಲ್ ಲಾಸ್ ಅಂತ ನಾವೇನು ಹೇಳ್ತೀವಿ, ಇನ್ ಮ್ಯಾಟರ್ಸ್ ಆಫ್ ಮ್ಯಾರೇಜ್, ಮದುವೆ, ಸಕ್ಸೆಷನ್, ಇನ್ಹೆರಿಟೆನ್ಸ್, ಅಡಾಪ್ಷನ್, ಮೇಂಟೆನೆನ್ಸ್, ಈ ಎಲ್ಲ ಕಾನೂನುಗಳು, ಡಿವೋರ್ಸ್, ಮ್ಯಾರೇಜ್ ಅಂದಮೇಲೆ ಆಟೋಮೆಟಿಕ್ ಯಾರೋ ಹೇಳಿದ್ರು ವಾಟ್ ಈಸ್ ದ ರೀಸನ್ ಫಾರ್ ಡಿವೋರ್ಸ್ ಅಂದರೆ ಮ್ಯಾರೇಜ್ ಅಂತ. ಸೊ ಮ್ಯಾರೇಜ್ ಅಂದರೆ ಡಿವೋರ್ಸ್ ಅಂತಾನು ಇಟ್ಕೊಳ್ಳೋಣ. ಸೊ ಈ ಎಲ್ಲ ಕಾನೂನುಗಳು ಎಲ್ಲ ನಾಗರಿಕರಿಗೂ ಸಮಾನವಾಗಿರಬೇಕು ಅನ್ನೋದು. ಇದರೊಳಗೆ ಇನ್ನೂ ಬಹುಮುಖ್ಯವಾದ ಅಂಗ ಅಂತಂದರೆ ಸಮಾನತೆ. ಇದರೊಳಗೆ ಸಮಾನತೆಯೊಳಗೆ ಲಿಂಗ ಸಮಾನತೆಯೂ ಅಡಗಿದೆ. ಸೊ ಇದನ್ನು ನಾವು ನೋಡಿದರೆ ಎಲ್ಲ ಹೆಣ್ಮಕ್ಳಿಗೂ ಅಕ್ರಾಸ್ ಕಮ್ಯುನಿಟೀಸ್ ಒಂದೇ ರೀತಿಯಾದಂಥ ಹಕ್ಕು ಬಾಧ್ಯತೆಗಳು, ಗಂಡಸರಿಗೆ ಎಲ್ಲ ಇದರೊಳಗೂ ಒಂದೇ ರೀತಿಯಾದಂಥ ಹಕ್ಕು ಬಾಧ್ಯತೆಗಳು, ಮಕ್ಕಳಾಗದೇ ಇದ್ದವ್ರಿಗೆ ಅಡಾಪ್ಷನ್ ಮಾಡ್ಕೊಳ್ಳೋವಂಥದ್ದು ಇರಬಹುದು, ಮೇಂಟೆನೆನ್ಸ್ ಅಂತಿರಬಹುದು, ಡಿವೋರ್ಸ್ನಲ್ಲಿರ್ಬೋದು, ಎಲ್ಲರಿಗೂ ಸಮಾನವಾಗಿದ್ದರೆ ದೇಶದಲ್ಲಿ, ಆ್ಯಂಡ್ ಇಟ್ ಈಸ್ ಪ್ರೋಗ್ರೆಸ್. 1950s ವೆನ್ ವಿ ಅಡಾಪ್ಟೆಡ್ ದಿ ಕಾನ್ಸ್ಟಿಟ್ಯೂಷನ್, ದೆನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದರು ಇದನ್ನು ನಾವು ಮಾಡಬೇಕು, ಸ್ಟೇಟ್ ಶಾಲ್ ಎನ್ಶ್ಯೂರ್ ಅಂತ ಹೇಳಿದ್ದಾರೆ. ಎನ್ಶ್ಯೂರ್ ಅಂದರೆ ಅದನ್ನು ಮಾಡಬೇಕು ಅನ್ನೋದು ಒಂದು ಉದ್ದೇಶ ಅಂತ, ಎಂಡೆವರ್ ಅದಕ್ಕೆ ಹೋಗಬೇಕು ಅಂತ ಹೇಳಿ. ಸೊ ಇವತ್ತು 75 ವರ್ಷ ಆಗ್ತಾ ಬಂದಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕು. ಇದೆಲ್ಲ ನಾವು ಇಷ್ಟು ದಿವಸ ಆಗದೆ ಇದ್ರು ಮಾಡಿಲ್ಲ ಅಂತ ಆದರೆ ಈಗಾದರೂ ಮಾಡಬೇಕಲ್ಲ ಅನ್ನೋದು ಒಂದು ಒಳ್ಳೆ ಉದ್ದೇಶ ಅಂತ ನನಗನ್ಸುತ್ತೆ, ವಿಶೇಷವಾಗಿ ಲಿಂಗ ಸಮಾನತೆ ಬಗ್ಗೆ ಯೋಚನೆ ಮಾಡಿದರೆ. ಅಬ್ದುಲ್ ರಜಾಕ್ ನೋಡಿ, ಚುನಾವಣಾ ಹತ್ರ 8 ತಿಂಗಳಿಟ್ಕೊಂಡು ಇವರು ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾತನ್ನು ಭೋಪಾಲ್ ರ್ಯಾಲಿಯಲ್ಲಿ ಮಾತಾಡಿದ್ಬಿಟ್ಟು ನಂತರ ಅದರಲ್ಲೇ ಮುಸಲ್ಮಾನರ ಉಲ್ಲೇಖ ಮಾಡಿದಾರಲ್ಲ, ಅಲ್ಲೇ ನಮಗನ್ಸುತ್ತೆ ಏನು ಅಂತ ಹೇಳಿದ್ರೆ ಇದು ಮುಸಲ್ಮಾನರನ್ನು ಟಾರ್ಗೆಟ್ ಮಾಡೋಕ್ಕೋಸ್ಕರ ಇದು. ನಾವು ಆ ಕಾಲದಿಂದನೂ ಇದನ್ನು ವಿರೋಧಿಸ್ತಿದ್ದೀವಿ. ಇವತ್ತು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಒಂದು ತುರ್ತು ಸಭೆಯನ್ನು ಕರೆದು ಒಂದು ಮೀಟಿಂಗನ್ನು ಮಾಡಿ ಒಂದು ತೀರ್ಮಾನ ತಗೊಂಡಿದೆ. ನಮ್ಮ ಪ್ರಸ್ತಾಪಗಳನ್ನು ನಾವು ಇದು ಕಾನೂನು ಆಯೋಗದ ಮುಂದೆ ಇಡ್ತೀವಿ. ಅದರ ಜೊತೆಗೆ ಇದನ್ನು ತೀವ್ರವಾಗಿ ನಾವು ವಿರೋಧಿಸ್ತೀವಿ ಅಂತ. ಬರೀ ನಾವಷ್ಟೇ ಅಲ್ಲ, ಯಾಕೆ ಕಾರಣಗಳನ್ನು ಕೊಡೋದಾದ್ರೆ ಇಂತಿಂಥ ಕಾರಣಕ್ಕೆ ಬೇಡ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಆಚರಣೆಗಳಿಗೆ ಧಕ್ಕೆ ಆಗುತ್ತೆ. ನಾವು ಎಷ್ಟೆಷ್ಟನ್ನು ಒಪ್ಕೊಬೇಕು ಅಷ್ಟನ್ನು ಒಪ್ಕೊಂಡಿದ್ದೀವಿ. ಮುಂದಕ್ಕೆ ಇದು ತಗೊಬಂದ್ಬಿಟ್ಟು ನಮ್ಮ ಮೇಲೆ ಯಾವುದನ್ನು ಒಪ್ಕೊಂಡಿದ್ದೀರಿ? ಕ್ರೈಮಲ್ಲಿ ನಾವು ಒಪ್ಕೊಂಡಿದ್ದೀವಿ, ಕ್ರಿಮಿನಲ್ ಲಾಸಲ್ಲಿ ನಾವು ಒಪ್ಕೊಂಡಿದ್ದೀವಿ. ಮತ್ತಿನ್ನೊಂದು ಏನು ಅಂತ ಹೇಳಿದ್ರೆ, ಅಕಸ್ಮಾತು ನಾವು ಮೊಹಮ್ಮದನ್ ಲಾ ನಾನು ಫಾಲೋ ಮಾಡಲ್ಲ ಅಂತ ಯಾವುದಾದ್ರೂ ಒಂದು ಮಹಿಳೆ ನನಗೆ ಬೇಡ ಅಂತ ಹೇಳ್ಕೊಂಡ್ರೆ ಅವಳು ಕೋರ್ಟಿಗೆ ಹೋಗ್ಬೋದು, ಧಾರಾಳವಾಗಿ ಹೋಗ್ಬೋದು. ಕಡ್ಡಾಯವಾಗಿ ನೀನು ಇದನ್ನೇ ಪಾಲನೆ ಮಾಡಬೇಕು, ಇದನ್ನೇ ಕೇಳ್ಕೊಬೇಕು ಅಂತಿಲ್ಲ. ಇವಾಗ ಧರ್ಮ ಹೇಳುತ್ತೆ ಸಾರಾಯಿ ನಿಷೇಧ, ಸಾರಾಯಿ ಕುಡಿಯೋಂಗಿಲ್ಲ ಮುಸಲ್ಮಾನ, ಆದರೆ ಎಷ್ಟೋ ಜನ ಕುಡಿದು ಬಿಡ್ತಾರೆ, ಅದು ಅವರ ವೈಯಕ್ತಿಕ ವಿಷಯ. ಇಲ್ಲಿ ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ತೊಗೊಂಬಂದರೆ ನಮ್ಮ ಬೇಸಿಕ್ ಧರ್ಮದ ಪ್ರಿನ್ಸಿಪಲ್ಸ್, ನಮ್ಮ ಆಚರಣೆ, ಸಂವಿಧಾನ ನಮಗೆ ಅವಕಾಶ ಕೊಟ್ಟಿದೆ. ಆದರೆ ಇದನ್ನು ಇವತ್ತು ತೊಗೊಂಬಂದ್ಬಿಟ್ಟು ಎಲ್ರಿಗೂ ಒಂದೇ ಕಾನೂನು ನೋಡಿ, ಅಕಸ್ಮಾತ್ ಬರಬೇಕಾಗಿದ್ದರೆ ಅದೇ ಕಾಲದಲ್ಲಿ ಇದನ್ನು ಫಂಡಮೆಂಟಲ್ ರೈಟ್ಸಲ್ಲಿ ಹಾಕ್ತಿದ್ರು. ಯಾಕೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಹಾಕೋದು? ದ ಸ್ಟೇಟ್ ಶೆಲ್ ಎಂಡೀವರ್ ಅಂದರೆ ಟ್ರೈ, ಎನ್ಶ್ಯೂರ್ ಅಂತ ಹೇಳಿದ್ರೆ ಕಡ್ಡಾಯ, ಎನ್ಶ್ಯೂರ್ ಅಲ್ಲ ಅದು. ದ ಸ್ಟೇಟ್ ಶೆಲ್ ಟ್ರೈ, ಸ್ಟೇಟ್ ಶೆಲ್ ಎಂಡೀವರ್, ಟ್ರೈ ಮಾಡಬೇಕು. ಅದಕ್ಕೆ ರಾಷ್ಟ್ರ ಸಿದ್ಧವಾಗಿರಬೇಕು, ಸಿದ್ಧವಾದಲ್ಲಿ ತಗೊಬರ್ರಿ. ಇದನ್ನು ಫೋರ್ಸ್ಫುಲಿ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಅದು ಪ್ರಜಾಪ್ರಭುತ್ವದ ಕೊಲೆ ಆಗುತ್ತೆ ಅಂತಲೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇಟ್ ವಿಲ್ ಬಿ ದ ಡೆತ್ ಆಫ್ ಡೆಮೋಕ್ರಸಿ ಅಂತ ಹೇಳಿದ್ದಾರೆ. ಯೂನಿಫಾರ್ಮ್ ಸಿವಿಲ್ ಕೋಡಲ್ಲಿ ಸಂವಿಧಾನ ರಚನಾ ಸಮಿತಿಯ ಡಿಬೇಟ್ ನಡೆದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಏನು ಹೇಳಿದ್ರು?
ನೋಡಿ ನಾನೊಂದು ಮಾತು ಹೇಳ್ತೀನಿ, ಡಿಸೈನ್ ಮಾಡಿದಾಗ ಇದು ನಾವು ಕಾನ್ಸ್ಟಿಟ್ಯೂಷನ್ ಅಕ್ಸೆಪ್ಟ್ ಮಾಡಿದ್ವಲ್ಲ, ಅದಕ್ಕಿಂತ ಒಂದು 60 ವರ್ಷಗಳ ಹಿಂದೆನೆ ಬ್ರಿಟಿಷ್ ರೂಲ್ ಇದ್ದಾಗಲೂ ಇದ್ರ ಬಗ್ಗೆ ಚರ್ಚೆಗಳಾಗಿವೆ. ಇದನ್ನು ನಾವು ಎಷ್ಟನ್ನು ಒಪ್ಕೊಬೇಕು ಅಷ್ಟನ್ನು ಒಪ್ಕೊಂಡಿದ್ದೀವಿ. ಆದರೆ ಇವತ್ತು ಬಂದ್ಬಿಟ್ಟು ನೀವು 1939ವರೆಗೂ ಬ್ರಿಟಿಷರು ಕೂಡ ವೈಯಕ್ತಿಕ ಕಾನೂನುಗಳನ್ನು ಕೊಡಲಿಲ್ಲ. ಮುಟ್ಟಿರಲಿಲ್ಲ. ಬ್ರಿಟಿಷ್ ರೂಲ್ನಲ್ಲೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಇತ್ತು, ಆದರೆ ಹಂಗೆ ಬದುಕ್ತಾ ಆದರೆ ಕಡ್ಡಾಯವಾಗಿ ಡಿವೋರ್ಸ್ ಅಲ್ಲಾಗಿರಲಿ, ಇಲ್ಲ ಇನ್ಹೆರಿಟೆನ್ಸ್ ಅಲ್ಲಾಗಿರಲಿ, ಇಲ್ಲ ಅಡಾಪ್ಷನ್ ಅಲ್ಲಾಗಿರಲಿ, ಇಲ್ಲ ಮ್ಯಾರೇಜಸ್ ಅಲ್ಲಾಗಿರಲಿ, ಮುಸಲ್ಮಾನರು ಈ ಥರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯಾವತ್ತಿಗೂ ನಮಗೆ ನಮ್ಮ ಮೇಲೆ ಬಲವಂತವಾಗಿ ಇರಲಿಲ್ಲ. ಕಾನೂನು ರೀ, ಬಲವಂತವಾಗಿರ್ಲಿಲ್ಲ ಅಂದ್ರೆ ಬ್ರಿಟಿಷ್ ಕಾಲದಲ್ಲೇ ಏಕರೂಪದ ನಾಗರಿಕ ಸಂಹಿತೆ ಇತ್ತು. 1939ರಲ್ಲಿ ಅದನ್ನು ಬ್ರಿಟಿಷರು ತೆಗೆದು ಹಾಕಬೇಕಾಗಿ ಬಂತು ಮುಸ್ಲಿಂ ಸಮುದಾಯದ ಒತ್ತಾಯದ ಕಾರಣ. ಎಷ್ಟನ್ನ ಒಪ್ಕೊಬೇಕು ಅಷ್ಟನ್ನ ನಾವು ಒಪ್ಕೊಂಡಿದ್ದೀವಿ. ಆದರೆ ಇದು ನಮ್ಮ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಅವರ್ ರಿಲಿಜಿಯನ್. ವಾಟ್ ಇಸ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ರಿಲಿಜಿಯನ್? ಮೆನಿ ಥಿಂಗ್ಸ್. ಮದುವೆ ವಿಷಯದಲ್ಲಿ ಏನು? ನೋಡಿ, ಸಿಂಪಲ್ ಆಗಿ ಒಂದು ಮಾತು ಹೇಳ್ತೀನಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ನೀವು ತಗೊಬಂದ್ರೆ ಅದರಲ್ಲಿ ಸಿಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾವು ಕ್ರೈಮಲ್ಲಿ ಒಪ್ಕೊಂಡಿದ್ದೀವಿ, ಒಂದು ರೇಪ್ ಮಾಡಿಬಿಟ್ಟ ಯಾವನೋ ಒಬ್ಬ, ಇಲ್ಲ ಸಾರಾಯಿ ಕುಡಿದು ಬಿಟ್ಟ, ಇಲ್ಲ ಅಂತ ಹೇಳಿದ್ರೆ ಒಂದು ಕಳ್ತನ ಮಾಡಿಬಿಟ್ಟ. ಇಸ್ಲಾಂ ಧರ್ಮ ಏನು ಹೇಳುತ್ತೆ, ಅವ್ನು ಕೈ ಕತ್ತರಿಸಬೇಕು ಅಂತ ಹೇಳುತ್ತೆ. ರೇಪ್ ಮಾಡಿಬಿಟ್ರೆ ಅವ್ನು ತಲೆ ಕತ್ತರಿಸಬೇಕು ಅಂತ ಹೇಳುತ್ತೆ. ಇದು ನಮಗೆ ಡೆಲ್ಲಿಯಲ್ಲಿ ಒಂದು ದೊಡ್ಡ ಇಶ್ಯೂ ಆದಾಗ, ನಿರ್ಭಯ ರೇಪ್ ಕೇಸ್ ಬಂದಾಗ ನಾವೇ ಮುಂದೋಗಿ ಹೇಳಿದ್ದೀವಿ, ಇಲ್ಲ ಸೌದಿ ಥರ ಕಾನೂನಿಲ್ಲಿದ್ದರೆ ಈ ಥರ ರೇಪ್ಗಳು ಆಗಲ್ಲ ಅಂತ. ಅದ್ಯಾಕೆ? ಅದು ಸಮಯ ಬಂದಾಗ ನಿಮಗೂ ಅನಿಸುತ್ತೆ, ನಮಗೂ ಅನಿಸುತ್ತೆ. ಆದರೆ ಈ ದೇಶದ ಕಾನೂನು ಆ ಥರ ತಲೆ ಕತ್ತರಿಸುವ ಹಾಗಿಲ್ಲ. ಅದಕ್ಕೊಂದು ಕಾನೂನು ಈ ಕ್ರಿಯೆ ಇದೆ, ಅದು ಕಾನೂನನ್ನು ಫಾಲೋ ಮಾಡ್ತಿದ್ದೀವಿ ನಾವು. ಆದರೆ ಇವತ್ತು ಬಂದುಬಿಟ್ಟು ಬರೀ ಮುಸಲ್ಮಾನರನ್ನೇ ಟಾರ್ಗೆಟ್ ಮಾಡೋಕ್ಕೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ, ಮೊದಲು ಬ್ಲೂ ಪ್ರಿಂಟ್ ತಗೊಬರ್ರಿ. ನೀವು ಏನು ಮಾಡೋಕ್ಕೆ ಇಷ್ಟಪಡ್ತೀರಿ ಅದನ್ನು ಹೇಳಿ. ಅಮಿತ್ ಶಾ ಅವ್ರು ಬಂದುಬಿಟ್ಟು ಹೇಳ್ತಾರೆ, ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ಭಾಷೆ ಮಾಡಿದ್ರೆ, ಹಿಂದಿ ಭಾಷೆಯನ್ನು ರಾಷ್ಟ್ರೀಯ ಭಾಷೆ ಮಾಡಿದ್ರೆ ದೇಶ ಒಗ್ಗೂಡಿಸ್ಬಹುದು ಅಂತ. ಅದ್ರ ಮೇಲೆ ಎಷ್ಟು ವಿರೋಧ ಆಯಿತು? ಮುಸಲ್ಮಾನರ ವಿರೋಧ ಮಾಡಿದ್ರು. ನೋಡಿ ಅಜಿತ್ ಅವರೇ, ಹಿಂದೂಗಳಲ್ಲಿ ಸ್ವಂತ ತಂಗಿಯ ಮಗಳನ್ನು ಮದುವೆ ಮಾಡ್ಬೋದು, ಅದರಲ್ಲಿ ಏನು ಅಭ್ಯಂತರ ಇಲ್ಲ. ಆದರೆ ಮುಸ್ಲಾಂ ಧರ್ಮದಲ್ಲಿ ಮಾಡುವ ಹಾಗೆ ಇಲ್ಲವೇ ಇಲ್ಲ. ಆದರೆ ಇಸ್ಲಾಂ ಧರ್ಮದಲ್ಲಿ ನಮ್ಮ ಚಿಕ್ಕಪ್ಪನ ಮಗಳಾಗಿರಲಿ, ದೊಡ್ಡಪ್ಪನ ಮಗಳಾಗಿರಲಿ ನಾವು ಮದುವೆ ಮಾಡ್ಕೊಬೋದು. ನಿಮ್ಮ ಧರ್ಮದಲ್ಲಿ ಅದಿಲ್ಲ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ನೀವು ನಮ್ಮದನ್ನು ಒಪ್ಕೊಳ್ತೀರಾ, ಇಲ್ಲ ನಾವು ನಿಮ್ಮದನ್ನು ಒಪ್ಕೊಬೇಕಾ? ಇದಾಗಲ್ಲ. ಇದು ಸುಮ್ಮನೆ ಚುನಾವಣಾ ಹತ್ರ ಊಹಾಪೂಹಾ ಬಂದ್ಬಿಟ್ಟು ಇದು ಪಾಯಿಂಟ್ ಬೈ ಪಾಯಿಂಟ್ ಬರ್ತೀನಿ. ಯಾಕೆ ಧಾರ್ಮಿಕ ಆಚರಣೆಗೆ ಧಕ್ಕೆ ಬರುತ್ತೆ ಅನ್ನೋ ಭಯ ಕಾಡ್ತಾ ಇದೆ? ಯಾವುದೊಂದು ಧಾರ್ಮಿಕ ಆಚರಣೆ, ಯಾವುದಕ್ಕೆ ಧಕ್ಕೆ ಬರುತ್ತೆ? ನಮ್ಮ ಆಚರಣೆ. ಎಸ್ ಬಹಳ ಸ್ಪಷ್ಟವಾಗಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪೂಜಾ ವಿಧಾನಗಳಿರ್ಬೋದು, ಅವರ ವೈಯಕ್ತಿಕ ಆಚರಣೆಗಳಿರ್ಬೋದು, ಅದಕ್ಕೂ ಮತ್ತು ಇವತ್ತು ನಾವು ತರಲಿಕ್ಕೆ ಹೊಡಿರ್ತಕ್ಕಂಥ ಕಾಮನ್ ಸಿವಿಲ್ ಕೋಡ್ಗೂ ಸಂಬಂಧ ಇಲ್ಲ. ಇದೀಗಾಗಲೇ ಉಲ್ಲೇಖ ಮಾಡಿರೋ ರೀತಿಯಲ್ಲಿ ಮದುವೆ ಇರ್ಬೋದು, ದತ್ತಿ ಇರಬಹುದು, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಈ ಥರದ ಸಂಗತಿಗಳಿಗೆ ಬಿಟ್ಟರೆ ಯಾವುದೇ ರೀತಿಯಾಗಿಯೂ ಕೂಡ ಮುಸಲ್ಮಾನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಒಂದೇ ಒಂದು ಅಂಶವೂ ಕೂಡ UCCನಲ್ಲಿ ಇರೋದಿಲ್ಲ. ಕಾಮನ್ ಸಿವಿಲ್ ಕೂಡ ಇರೋದಿಲ್ಲ. ಅಂದ್ರೆ ಯಾಕೆ ಇವ್ರು ಈಗಾಗ್ಲೇನೆ ಚುನಾವಣೆ ಡ್ರಾಫ್ಟ್ ಇದೆ, ಚರ್ಚೆ ನಡೀತಿದೆ ದೇಶದಲ್ಲಿ. ನೀವು ಕೊಡಿ, ಏನಿರ್ಬೇಕು ವೈಯಕ್ತಿಕ ಕಾನೂನು ಇರೋದಿಲ್ಲ ರೀ, ಅಷ್ಟೇ ವೈಯಕ್ತಿಕ ಕಾನೂನು ಇರೋದಿಲ್ಲ. August 2018 ಲಾ ಕಮಿಷನ್ ಹೇಳಿದೆ ದಿಸ್ ಇಸ್ ನಾಟ್ ಡಿಸೈರಬಲ್, ದಿಸ್ ಈಸ್ ನಾಟ್ ನೆಸೆಸರಿ ಅಂತ ಸ್ಪಷ್ಟವಾಗಿ ಹೇಳಿದೆ. ಆ ತರ ಹೇಳಿಲ್ಲ. ಈ ಹೊತ್ತಿನಲ್ಲಿ ಪಕ್ವ ಆಗಿಲ್ದಲೇ ಇರ್ಬೋದು ಅಂತ ಹೇಳಿದ್ರೆ, ಈ ಹೊತ್ತಿನಲ್ಲಿ ಕಾಲ ಪಕ್ವ ಆಗಿಲ್ದಲೇ ಇದೆ ಅನ್ನೋ ಕಾರಣಕ್ಕೋಸ್ಕರ ಬಿಡ್ಬೋದು ಅಂತ ಹೇಳಿದೆ, ಬಿಟ್ರೆ ಬಿಡಬೇಕು ಅಂತ ಹೇಳಿಲ್ಲ. ಆದ್ರೆ ಇವತ್ತು ಕಾಲ ಪಕ್ವವಾಗಿದೆ. ಇವತ್ತು ಟ್ರಿಪಲ್ ತಲಾಖನ್ನ ಇಡೀ ಸಮಾಜ, ಮುಸಲ್ಮಾನ ಸಮುದಾಯದ ಹೆಣ್ಮಕ್ಳು ಒಪ್ಕೊಂಡಿದ್ದಾರೆ. ಇವತ್ತು ಕಾಲ ಪಕ್ವವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಒಂದು ಒಳ್ಳೆಯ ಡಿಬೇಟಬಲ್ ಚರ್ಚೆ ಡೆಮೋಕ್ರೆಟಿಕ್ ಸೆಟಪ್ ನಲ್ಲಿ, ಸಂವಿಧಾನ ದತ್ತದ ಆಶಯದಡಿನಲ್ಲಿ ಕಾನೂನಿಗೆ ಅನುಗುಣವಾಗಿ ನಡೀಲಿ. ಇವತ್ತು ಋತುರಾಜ್ ಅವಸ್ಥಿ ಅವರ ನೇತೃತ್ವದ 22ನೇ ಲಾ ಕಮಿಷನ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಬೇಟ್ ಅನ್ನಿದೆ. ಪ್ರಧಾನಮಂತ್ರಿಗಳು ಅವರ ಸ್ಟೇಟ್ಮೆಂಟ್ ಅನ್ನು ಕೋಟ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಅಧಿಕಾರ ಇದೆ, ಏನು ವಿಚಾರವನ್ನು ಹೇಳಬೇಕು ಅಂತಕ್ಕಂಥದ್ದನ್ನ ಹೇಳಬೇಕು. ಬಹಳ ಸ್ಪಷ್ಟವಾಗಿದೆ. ಇದರಲ್ಲಿ ಯಾವುದೇ ಒಂದು ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಅಂಶಗಳು ಇರೋದಿಲ್ಲ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಅಂಶಗಳು ಇರೋದಿಲ್ಲ ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ. ಬೇಜಾರಾಗ್ಬೋದು ಕೆಲವರು, 4 ಮದುವೆ ಮಾಡ್ಕೊಳಂಗಿಲ್ಲಪ್ಪ, ಇನ್ಮೇಲೆ ಒಂದೇ ಮದುವೆ ಆದ್ರೆ ಬೇಜಾರಾಗ್ಬೋದು, ಬಂತು ಅನ್ಬಹುದು. ನನ್ನ ಧರ್ಮ ಯಾವುದಕ್ಕೆ ಅವಕಾಶ ಕೊಟ್ಟಿದೀವಿ ಅದನ್ನ ಸಂವಿಧಾನ ತಡೀತಾ ಇದೆ ಅಂತ ಅನ್ನಿಸಬಹುದು, ಧಕ್ಕೆ ಆಗುತ್ತೆ. ಆದರೆ ನನ್ನ ವೈಯಕ್ತಿಕವಾದ ನಂಬಿಕೆ, ಯಾವತ್ತೂ ಕಾನೂನುಗಳು ಎಟರ್ನಲ್ ಆಗಿರಬಾರದು.
ಇವತ್ತಿನ ಕಾಲ, ಈ ಪ್ರದೇಶ ಅಂದರೆ ದೇಶ, ಇದಕ್ಕೆ ಯಾವುದು ಅವಶ್ಯಕತೆ ಇದೆಯೋ ಇರುತ್ತೋ ಅದೇ ಕಾನೂನು. ಅದ್ರ ಅವಕಾಶ ಇಲ್ವಲ್ಲ. ಸಾವಿರಾರು ವರ್ಷಗಳ ಹಿಂದೆ ಯಾರೋ ಏನೋ ಬರೆದಿಟ್ಟಿದ್ದಾರೆ, ಅದು ಎಟರ್ನಲ್ ಕಾನೂನು ಅಂತ ಬರ್ದಿಟ್ಟಿಲ್ಲ, ಆಗಬಾರದು. ತಪ್ಪು ಆಯ್ತು. ಬರ್ದಿಟ್ಟಿಲ್ಲ. ದೈವಿಕ ಧರ್ಮ ಅವ್ರು ಬರ್ದಿಲ್ಲ. ಬರ್ತೀನಿ. ಎಸ್, ನಟರಾಜ್ ಗೌಡ್ರೆ. ಈಗ ಏಕರೂಪ ನಾಗರಿಕ ಸಂಹಿತೆ ಇದೆಯಲ್ಲ, ಇದೊಂದು ಸಂಕೀರ್ಣ ವಿಷಯ. ಇದೊಂದು ಬಹಳ ಸರಳ ಮತ್ತೆ ಏನು ಸುಲಭವಾಗಿ ಏನೋ ಸಂಕೀರ್ಣ ಮಾಡಬಹುದು ಅನ್ಕೊಂಡ್ರೆ ಸಂಕೀರ್ಣ, ಸರಳ ಅನ್ಕೊಂಡ್ರೆ ಸರಳ. ಆಯ್ತು ನೋಡಿ, ಸಂಕೀರ್ಣ ಯಾಕೆ ಅಂದ್ರೆ ಈಗ Article 370 abrogate ಮಾಡೋದು ಬಹಳ ಸಂಕೀರ್ಣ ಅನ್ಕೊಂಡಿದ್ದಾರೆ. ಸ್ನೇಹಿತರು ಹೇಳಿದ್ರು ಆರ್ಟಿಕಲ್ 44 ಪ್ರಕಾರ ಏಕರೂಪ ಸಂಹಿತೆ ಇರಬೇಕಂತ. ಆರ್ಟಿಕಲ್ 25 ಏನ್ ಹೇಳುತ್ತೆ ಅಂದ್ರೆ ನೀನು ವೈಯಕ್ತಿಕ ಆಚರಣೆಗಳಿಗೂ ಅವಕಾಶ ಇದೆ. ಹೌದು, ಇದೆ. ಸಿ, ಈ ದೇಶದಲ್ಲಿ ವೈಯಕ್ತಿಕ ಕೌಟುಂಬಿಕ ಬೇರೆ ಬೇರೆ ವಿವಿಧತೆ ಇದೆ. ಅದನ್ನ ಸಂವಿಧಾನ ಕೂಡ ಒಪ್ಕೊಂಡಿದೆ. ಸಂವಿಧಾನ ಒಪ್ಕೊಂಡಿದೆ. ಇಲ್ಲಿವರೆಗೂ ಮುಸಲ್ಮಾನರು ಯಾವ ರೀತಿ ಇರ್ಬೋದು, ಅವ್ರ ಕುಟುಂಬ ಮುಸಲ್ಮಾನ್ ಲಾ ಏನಿದೆ ಹೇಳುತ್ತೆ ಅದನ್ನ ಅವ್ರು ಆಚರಣೆ ಮಾಡ್ಬೋದು. ಇಲ್ಲಿವರೆಗೂ ಆ ರೀತಿ ಇದೆ. ಓಕೆ. ಸೊ ಇವತ್ತು ಈ ಚುನಾವಣೆಯ ಹೊಸ್ತಿಲಲ್ಲಿ ನೀವು ಏನು ಮರೆ ಮಾಚಲಿಕ್ಕೋಸ್ಕರ ಇವೆಲ್ಲವನ್ನು ತಂದಿದ್ದೀರಾ ಅನ್ನೋದು ಈ ಗುಪ್ತ ಕಾರ್ಯಸೂಚಿ ಇಟ್ಕೊಂಡಿದ್ದಾರಲ್ಲ ಬಿಜೆಪಿಗರು, ಅದನ್ನ ಅವರೇ ಹೇಳಬೇಕು. ಸೊ ಇದೇನಂದ್ರೆ ಈಗ CAA ತಗೊಂಬಂದ್ರು, NRC ತಗೊಂಬಂದ್ರು, ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಸರ್ ನಮ್ದು ಯಾವ್ದು ಒಂದ್ ನಿಮಿಷ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಕೃಷಿ ಕಾಯ್ದೆಗಳು ತಗೊಂಡ್ಬಂದು ಇಂಪ್ಲಿಮೆಂಟ್ ಮಾಡಿದ್ರೆ ಕ್ಷಮೆ ಯಾಚಿಸಿ ವಾಪಸ್ ತಗೊಂಡ್ರು. ಸೊ ಈ ದೇಶದಲ್ಲಿ ಯಾವುದನ್ನ ಚರ್ಚೆಗೆ ತರಬೇಕು ಅನ್ನೋದು ಬಿಜೆಪಿ ತೀರ್ಮಾನ ಮಾಡುತ್ತೆ. ವಾಸ್ತವ ವಿಷಯಗಳನ್ನ ಬಿಟ್ಬಿಡ್ತದೆ. ಬೆಲೆ ಏರಿಕೆ ಆಗಲಿ, ಹಣದುಬ್ಬರ ಆಗಲಿ, ನಿರುದ್ಯೋಗ ಪ್ರಮಾಣ ಆಗಲಿ, ಆರ್ಥಿಕ ಸಂಕಷ್ಟ ಆಗಲಿ, ಚರ್ಚೆಗೆ ತರಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಚುನಾವಣೆ ವಸ್ತಿನಲ್ಲಿ ಕೇವಲ ಚುನಾವಣೆಗೋಸ್ಕರ ಈಗ 22ನೇ ಕಾನೂನು ಆಯೋಗ ಈಗ ಚರ್ಚೆಗೆ ತಗೊಂಡು ಬಂದಿದೆ. 21ನೇ ಕಾನೂನು ಆಯೋಗ ಏನು ಮಾಡ್ತು? 2018ರಲ್ಲೇ ಅದನ್ನ ಜನಗಳಿಂದ ಮಾಹಿತಿ ತಗೊಂಡು ಸುಮ್ಮನೆ ಬಿಡ್ತಾ ಬಿಡ್ಲಿಲ್ವಾ? ಅವಾಗಲೇ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಏನಾದ್ರು ತೀರ್ಮಾನ ಮಾಡಿದ್ರಾ? ಇದನ್ನ ಚರ್ಚೆಗೆ ತಗೊಂಡು ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ, ಬಲವಂತವಾಗಿ ಏರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇದು ವಿವಿಧತೆ ಇದೆಯಲ್ಲ, ವಿವಿಧತೆಯಲ್ಲಿ ಏಕತೆ ಅಂತ ನಾವು ಎಲ್ಲ ಹೇಳ್ಕೊಂಡ್ ಬರ್ತಾ ಇರೋದು. ಈಗ ಎಷ್ಟೊಂದು ಬುಡಕಟ್ಟು ಜನಾಂಗ ಇದೆ, ಸಾವಿರಾರು ವರ್ಷಗಳಿಂದ ಬೇರೆ ಬೇರೆ ರೀತಿಯ ಆಚಾರ ವಿಚಾರಗಳಿದೆ, ಈಗ ಸಂಪ್ರದಾಯಗಳಿದಾವೆ. ಈವನ್ ಹಿಂದೂದಲ್ಲೇ ಕೂಡ ಅಧಿಕಾರನೇ ಇರಲಿಲ್ಲ, ಮತ ಹಾಕಲಿಕ್ಕೆ ಅಧಿಕಾರ ಇರಲಿಲ್ಲ. ದೇಶದಲ್ಲಿ ಮತ ಹಾಕ್ಲಿಕ್ಕೆ ಮಹಿಳೆಯರಿಗೆ ಅಧಿಕಾರ ಬಂತು. ಆಸ್ತಿಯ ಹಕ್ಕಿರ್ಲಿಲ್ಲ ಮಹಿಳೆಯರಿಗೆ, ಆಸ್ತಿಯ ಹಕ್ಕು ಬಂತು. ಆ ರೀತಿಯಾಗಿ ಕಾಲಕ್ರಮೇಣ ಬದಲಾವಣೆಗಳಾಗಿದೆ. ಆಗುತ್ತೆ. ಹೇರಿಕೆ ಮಾಡಬಾರ್ದು. 30 ಕೋಟಿ ಮುಸಲ್ಮಾನರಿದ್ದಾರೆ ದೇಶದಲ್ಲಿ, 100 ಕೋಟಿ ಹಿಂದೂಗಳಿದ್ದಾರೆ. 30 ಕೋಟಿ ಮುಸಲ್ಮಾನರು ಯಾರಾದ್ರೂ ನಮ್ಗೆ ಈ ಕಾನೂನುಗಳು ಬೇಕು ಅಂತ ಯಾರಾದ್ರೂ ಡಿಮ್ಯಾಂಡ್ ಮಾಡಿದಾರಾ? ಯಾರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ? ದೇಶ ನಡೀತಾ ಇರಬೇಕಂದ್ರೆ ಈ ಕಾನೂನೆಲ್ಲ ಮುಖ್ಯ ಬೇಕಾಗಿರೋದು ಅವರ ಆರ್ಥಿಕ, ಅವರ ಶೈಕ್ಷಣಿಕ, ಅವರ ಸಾಮಾಜಿಕ ಏಳಿಗೆಗೆ ಗಮನ ಕೊಡಬೇಕು ಸರ್ಕಾರಗಳು ಹೊರತು ಈ ರೀತಿಯ ಅವರ ಧಾರ್ಮಿಕ ಭಾವನೆ ಇದೆ ಅಥವಾ ಅವ್ರಿಗೆ ಅವ್ರ ವೈಯಕ್ತಿಕ ಕಾನೂನುಗಳಿದೆ ಅದನ್ನೇ ನೀವು ಅಬಲಿಷ್ ಮಾಡ್ತೀವಿ ಅಂದ್ರೆ ಅದು ವಿವಿಧತೆ ಅನ್ನಲ್ಲ. ಅದು ಇವ್ರು ಹೇಳ್ತಾರಲ್ಲ ಎಲ್ಲ ಏಕ ಭಾರತ್ ಶ್ರೇಷ್ಠ ಭಾರತ್ ಅಂತ. ಈಗ ಅವ್ರಿಗೆ ಒಂದು ಹಿಂದಿದು ಮೆನ್ಷನ್ ಮಾಡಿದ್ರು. ಇಡೀ ದೇಶದಲ್ಲಿ ಒಂದೇ ಭಾಷೆ ಇರಬೇಕು ಸಾಧ್ಯನಾ? ಇಡೀ ದೇಶದಲ್ಲಿ ಒಂದೇ ಧರ್ಮ ಇರಬೇಕು ಸಾಧ್ಯನಾ? ಒಂದೇ ರೀತಿಯ ಆಚಾರ ವಿಚಾರ ಉಡುಪುಗಳು ಇರಬೇಕು ಸಾಧ್ಯನಾ? ಇದು ವಿವಿಧತೆ. ಅಂಬೇಡ್ಕರ್ ವಾಸ್ ಬೇಸಿಕಲಿ ರಾಂಗ್ ಅಂತ ಹೇಳ್ತಿದ್ದೀರಿ. ಅಂಬೇಡ್ಕರ್ ಏನಿದ್ರು ಗೊತ್ತಾ, 1944 ಹಿಂದೂ ಮಹಾಸಭೆಗೆ ಒಂದು ಪತ್ರ ಬರೆದಿದ್ರು. ನೋಡಿ, ಹಿಂದೂಗಳಿಗೆ ಕೂಡ ಬೇರೆ ಬೇರೆ ಧರ್ಮಗಳ ರೀತಿಯಲ್ಲಿ ಒಂದೇ ರೀತಿಯ ಒಂದು ಧರ್ಮ ಗ್ರಂಥವನ್ನು ಬರೆದ್ಬಿಡಿ ಅಂತ ಬರೆದ್ರೆ ಅವ್ರ ಧರ್ಮ ಸಾಧ್ಯನಾ? ಇವತ್ತು ಜಾತಿ ವ್ಯವಸ್ಥೆ ಸಾಧ್ಯ ಇಲ್ಲ. ಅದೇನೇ ತರೋದು ಸಾಧ್ಯ ಇಲ್ಲ. ಇವತ್ತು ಕೂಡ ಜಾತಿ ವ್ಯವಸ್ಥೆ, ಮರ್ಯಾದಾ ಹತ್ಯೆಗಳು ನೆನ್ನೆ ಕೂಡ ನೋಡಿ ಒಂದು ಪ್ರಕರಣ ನೋಡಿದ್ವಿ ನಾವು. ಇವತ್ತು ಕೂಡ ಜಾತಿ ವ್ಯವಸ್ಥೆ ಇದೆ. ಇವತ್ತು ಕೂಡ ಜಾತಿ ವ್ಯವಸ್ಥೆ ಎಷ್ಟು ದೊಡ್ಡದಿದೆ ಅಂದ್ರೆ ದೊಡ್ಡವರೇ ಜಾತಿ ವ್ಯವಸ್ಥೆಯಲ್ಲಿ ದೊಡ್ಡವರೇ 1000 ಜಾತಿ ವ್ಯವಸ್ಥೆ ಇರಬಹುದು. ಬಟ್ ಒಂದು ಕಾನೂನನ್ನು ಒಪ್ಕೊಂಡಿದೆ ಹಿಂದೂ ಸಮುದಾಯ. ಅದನ್ನ ಅನುಷ್ಠಾನ ಒಂದೊಂದು ಜಾತಿ ಒಂದೊಂದು ಪದ್ಧತಿ ಇರಬಹುದ್ರಿ. ಅನುಷ್ಠಾನ ಮಾಡಲಾಗದ ಕಾನೂನುಗಳು 1000 ಇದಾವೆ. ಅನುಷ್ಠಾನ ಮಾಡಲಾಗದ ಕಾನೂನುಗಳು ಅನುಷ್ಠಾನ ಮಾಡಕ್ಕಾಗ್ತಾ ಇಲ್ಲ. ಸುಮ್ಮನೆ ಯಾವುದು ಬೇಡಿಕೆ ಇಲ್ಲದ ಅನಗತ್ಯವಾದಂತಹ ಕಾನೂನು ಬೇಕಾಗಿಲ್ಲ ಕಾಂಗ್ರೆಸ್ಗೆ. ಮುಸ್ಲಿಂ ಮಹಿಳಾ ಮಂಚ್ ಇದೆ, ಅದು ಕೇಳ್ಕೊಂಡಿದೆ ದಟ್ ಸಕ್ಸೆಷನ್ನಲ್ಲಿ ನಮಗೆ ಈಕ್ವಲ್ ರೈಟ್ಸ್ ಬೇಕು. ಆಮೇಲೆ ಡಿವೋರ್ಸ್ನಲ್ಲಿ ನಮ್ಗೆ ಈಕ್ವಲ್ ರೈಟ್ಸ್ ಬೇಕು. ಬೇಡಿಕೆ ಇಲ್ಲ ಅಂತ ಇವ್ರು ಏನಂತ ಇದಾರಲ್ಲ, ಮುಸ್ಲಿಂ ಕಮ್ಯುನಿಟಿ ಇಸ್ ನಾಟ್ ರೆಪ್ರೆಸೆಂಟೆಡ್ ಬೈ ಓನ್ಲಿ ಮೇಲ್ ಮುಸ್ಲಿಮ್ಸ್. It is also one he has to finish for same sex marriage. He has to finish ಅವ್ರ ಮಾತು ಮುಗಿಸ್ಬೇಕು. ಎಸ್ ವಿಕ್ರಮ್ ಪಡ್ಕಿ ಮುಸ್ಲಿಂ ಮಂಚ್ ಅಂತ ಯಾರು? ಬಿಜೆಪಿನವರು. ಧರ್ಮ ಒಪ್ಕೋಬೇಕಾ? ನೋಡಿ ಅಬ್ದುಲ್ ರಜಾಕ್ ಅವರ ಮಾತು ಮುಗಿಸ್ಬೇಕು.
says. ಅವರ ಮಾತು ಮುಗಿಸಬೇಕು, What Muslim ಅವರ personal ಮಾತು law ಮುಗಿಸಬೇಕು. says. ಅಬ್ದುಲ್ ರಜಾಕ್, ನೀವು ಮಾತಾಡುವಾಗ ಅಬ್ದುಲ್ ರಜಾಕ್, ಅಬ್ದುಲ್ ರಜಾಕ್, ನೀವು ಅಬ್ದುಲ್ ರಜಾಕ್ ಅವರ ಮಾತು ಮುಗಿಸಬೇಕು. ಬೇಡ. ಅಬ್ದುಲ್ ರಜಾಕ್ ಅವರ ಬರುತ್ತೆ, ಹೋಗುತ್ತೆ. ಅವರ ಮಾತು ಧರ್ಮ ಮುಗಿಸಬೇಕು. ಒಂದೇ, ಅಬ್ದುಲ್ ರಜಾಕ್, ಗ್ರಂಥ ಒಂದೇ, ಅಬ್ದುಲ್ ರಜಾಕ್, ದೇವರು ಒಂದೇ. ಅಬ್ದುಲ್ ಉಳಿತದೆ. ಅಬ್ದುಲ್ ರಜಾಕ್ ಮಾತು ಮುಗಿಸ್ಬೇಕು, ಮಾತು ಮುಗಿಸ್ಬೇಕು. ಎಸ್, ವಿಕ್ರಮ್ ಪಡ್ಕೆ ನೋಡಿ, ಏನೋ ಎಲ್ಲ ವಿವಿಧತೆ ಇರಬೇಕು ಅದು ಇದು. ಪಕ್ಕದಲ್ಲಿ ಕೂತಿರೋರಿಗೆ ಮಾತಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಇದಕ್ಕೆ ವಿವಿಧತೆ ಅಂತಾರ? ಸ್ವಲ್ಪ ಸುಮ್ಮನಿರಿ ಸರ್. ಮೊದಲನೇದು ಸಕ್ಸೆಷನ್. ಈಗ ಇವ್ರು ಹೇಳಿದ್ರು ಸಮಾನತೆ ಬರಬೇಕು, ಆಮೇಲೆ ಆರ್ಥಿಕ ಸ್ವಾತಂತ್ರ್ಯ ಬರಬೇಕು, ಇದೆಲ್ಲ ಸಕ್ಸೆಷನ್ ಈಕ್ವಲ್ ರೈಟ್ಸ್ ಬರೋದ್ರಿಂದ, ಈಕ್ವಲ್ ಇನ್ಹೆರಿಟೆನ್ಸ್ ಬರೋದ್ರಿಂದ ಆವಾಗ ಮುಸ್ಲಿಂ ಮಹಿಳೆಗೆ, ಮುಸ್ಲಿಂ ಅಂತ ಇಟ್ಕೊಳ್ಳೋದು ಬೇಡ, ಎಲ್ಲರಿಗೂ, ಎಲ್ಲ ಮಹಿಳೆಯರಿಗೂ ಈಕ್ವಲ್ ರೈಟ್ಸ್ ಇನ್ ಪ್ರಾಪರ್ಟಿ ಬಂದರೆ ಅದು ಆರ್ಥಿಕವಾಗಿ ಮುಂದುವರಿಯಲ್ವ ಹೆಣ್ಮಕ್ಕಳು? ಇದು ಹಾಗಾದರೆ ಡಿವೋರ್ಸು ಒಬ್ಬರಿಗೆ ಮಾತ್ರ ಹಕ್ಕಿರಬೇಕಾ? ಕಷ್ಟದ ಮದುವೆನಲ್ಲಿ ಇರಬೇಕಾದ್ರೆ ಅದು ಬೇಡ, ನನಗೆ ಅವ್ರಿಗೇನು ರೈಟ್ ಇದೆ ನನಗೂ ಅದೇ ರೈಟ್ ಬೇಕು ಅಂತ ಹೇಳಿ ಒಬ್ಬ ಹೆಣ್ಮಕ್ಳು ಕೇಳ್ಕೊಳ್ಬೇಕಾದ್ರೆ ಇದು ಸಮಾನತೆ ಅಲ್ವಾ? ಯಾರು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಕಿವಿ ಏನಾದರೂ ಬಂದ್ ಮಾಡಿಟ್ಕೊಂಡಿದ್ದಾರಾ? ಇದು ಕಣ್ಣು ಕಾಣಿಸ್ತಾ ಇಲ್ವಾ? ಕಡ್ಡಾಯವಾಗಿ ಮೊಹಮ್ಮದನ್ ಲಾ ಫಾಲೋ ಮಾಡಲೇಬೇಕಾ? ನೋಡಿ, ಯಾವ ಮಹಿಳೆಯರು ಇವತ್ತು ಇದನ್ನ ಕೇಳ್ತಿದ್ದಾರೆ ಅವರು ಕೋರ್ಟ್ಗೆ ಹೋದ್ರೆ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅಬ್ದುಲ್ ರಜಾಕ್ ಕೇಳಬಹುದಲ್ಲ? ಆ ಕೋರ್ಟೇ ಹೇಳ್ತಾ ಇದೆ ರೀ, ತಗೊಂಬನ್ನಿ ಯೂನಿಫಾರ್ಮ್ ಕೊಡು ಅಂತ. ನೋಡಿ, ಆ ಕೋರ್ಟ್ ಹೇಳ್ತಾ ಇದೆ, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಬೇಕು ಈ ದೇಶಕ್ಕೆ ಯೂನಿಫಾರ್ಮ್. ನೇಷನ್ ಇಸ್ ನಾಟ್ ರೆಡಿ. ಯಾವತ್ತು ರೆಡಿ ಆಗ್ತೀರಿ? ಅದು ಆದಾಗ ನೋಡೋಣ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಶಾಬಾನೋ ಪ್ರಕರಣದಲ್ಲಿ, ಸರಳ ಮುದುಗಲ್ ಪ್ರಕರಣದಲ್ಲಿ, ಎಲ್ಲ ಪ್ರಕರಣಗಳಲ್ಲಿ ಆಸ್ ರೀಸೆಂಟ್ ಆಸ್ 2021 ಸುಪ್ರೀಂ ಕೋರ್ಟ್ ರಿಪೀಟೆಡ್ಲಿ ಹ್ಯಾಸ್ ಸೆಡ್ ದಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ತಗೊಂಡ್ಬನ್ನಿ. ವಿ ಆರ್ ಓವರ್ ಬರ್ಡನ್ಡ್ ವಿತ್ ಆಲ್ ದೀಸ್ ಡೈಲೆಮಾಸ್. ವಿ ಆರ್ ಹ್ಯಾವಿಂಗ್ ಅ ಪ್ರಾಬ್ಲಮ್. ದೆರ್ ಇಸ್ ನೋ ಈಕ್ವಾಲಿಟಿ. ಎಷ್ಟೊಂದು ಪ್ರತಿಯೊಬ್ಬರು ಕೇಸ್ ಕೋರ್ಟಿಗೆ ಹೋದ್ರೆ ಬೇರೆ ಕೇಸಸ್ನ ನಡೆಸೋದು ಹೇಗೆ ಸರ್? ವಿ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಿ ಪ್ರೆಷರ್ ಆನ್ ದಿ ಜುಡಿಷರಿ. ಕಾನೂನು ತಗೊಂಡು ಬನ್ನಿ, ಎಲ್ಲದಕ್ಕೂ ಕೋರ್ಟಿಗೆ ಹೋಗ್ಬೇಕಾ? ಒಂದು ಕಾನೂನು ಅಂತಿದ್ರೆ ಅದು ಪಾಲನೆ ಆಗುತ್ತೆ. ಈಗ ಡೌರಿ ಪ್ರೊಹಿಬಿಷನ್ ಆಕ್ಟ್ ಇರ್ಬೋದು, ಎಷ್ಟೋ ಇಂಪ್ಲಿಮೆಂಟೇಷನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಆಗಲ್ಲ ಅನ್ಬಿಟ್ಟು ಡೌರಿ ಪ್ರೊಹಿಬಿಷನ್ ಆಕ್ಟ್ ಅನ್ನ ತೆಗೆದುಹಾಕಕ್ಕಾಗತ್ತಾ? ಏನ್ ಮಾತಾಡ್ತಾ ಇದ್ದಾರೆ ಇವರು? They have to have some common sense. ಕಾಮನ್ ಸಿವಿಲ್ ಕೋಡ್ ಜೊತೆ ಕಾಮನ್ ಸೆನ್ಸು ಬರಬೇಕು. ವಿಕ್ರಮ್ ಜಿ, ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ನಿಮಿಷ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.